ಮಹಿಷ ದಸರಾದಿಂದ ಮೈಸೂರು ಹೆಸರೇ ಚೇಂಜ್ ಆಗಿದೆ. ಮಹಿಷ ದಸರಾ ಆಚರಣಾ ಸಮಿತಿಯಿಂದ ಹೊಸ ಹೆಸರನ್ನ ಇಡಲಾಗಿದೆ. ಮೈಸೂರು ಬದಲಿಗೆ ಮಹಿಷೂರು ಅಂತ ಬದಲಾವಣೆ ಮಾಡಲಾಗಿದೆ. ಸಮಿತಿ ಬಿಡುಗಡೆಗೊಳಿಸಿರುವ ಆಹ್ವಾನ ಪತ್ರಿಕೆಯಲ್ಲಿ ಈ ರೀತಿ ಉಲ್ಲೇಖ ಮಾಡಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಮಹಿಷ ಬೆಟ್ಟ ಅಂತ ಹೆಸರಿಸಿ ಮುದ್ರಣ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವ ಮಹಿಷ ದಸರಾ, ಈಗ ಮಹಿಷ ದಸರಾದಿಂದ ಮೈಸೂರು ಹೆಸರನ್ನೇ ಚೇಂಜ್ ಮಾಡಿದ್ದಾರೆ ತಮ್ಮ ಪತ್ರಿಕೆಯಲ್ಲಿ. ಮಹಿಷ ದಸರಾ ಆಚರಣಾ ಸಮಿತಿಯಿಂದ ಹೊಸ ಹೆಸರನ್ನ ಇಡಲಾಗಿದೆ. ಮೈಸೂರು ಬದಲಿಗೆ ಮಹಿಷೂರು ಅಂತ ಬದಲಾವಣೆ ಮಾಡಿದ್ದಾರೆ. ಸಮಿತಿ ಬಿಡುಗಡೆಗೊಳಿಸಿರುವಂತಹ ಆಹ್ವಾನ ಪತ್ರಿಕೆಯಲ್ಲಿ ಈ ರೀತಿ ಉಲ್ಲೇಖ ಮಾಡಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಮಹಿಷ ಬೆಟ್ಟ ಅಂತ ಹೆಸರಿಸಿ ಮುದ್ರಣ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಮಹಿಷ ದಸರಾ. ಇದೇ ತಿಂಗಳು 29ರಂದು ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ, ಮಹಿಷ ದಸರಾವನ್ನ ಆಚರಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನಿಗೆ ಪುಷ್ಪಾರ್ಚನೆ, ನಂತರ ಪುರಭವನದಲ್ಲಿ ವೇದಿಕೆ ಕಾರ್ಯಕ್ರಮ. ಈಗಾಗಲೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಮಹಿಷ ದಸರಾ. ಆದರೂ ಮತ್ತೆ ಈ ದಸರಾನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೆಪಿ ನಾಗರಾಜ್, ಈಗ ಮೈಸೂರು ಹೆಸರೇ ಬದಲಾವಣೆ ಮಾಡಕ್ ಹೊರಟಿದಾರಲ್ಲ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ನಿಜಕ್ಕೂ ಕೂಡ ಅತ್ಯಂತ ಬೇಸರದ ವಿಚಾರ ಇದು. ಮಹಿಷ ದಸರಾ ವಿಚಾರದಲ್ಲಿ ಪರ ಮತ್ತು ವಿರೋಧಗಳು ಏನೇ ಇರ್ಬೋದು, ಆದ್ರೆ ಮೈಸೂರು ಅಂತ ಅಧಿಕೃತವಾಗಿ ಒಂದು ಊರಿನ ಹೆಸರನ್ನ ಕರೆಯಲ್ಪಟ್ಟಿರುವಂತದ್ದು. ಆದ್ರೆ ಉದ್ದೇಶ ಪೂರ್ವಕವಾಗಿ ಇದನ್ನ ಈ ರೀತಿಯಾಗಿ ಬದಲಾಯಿಸಿರುವಂತದ್ದು. ಮಹಿಷ ದಸರಾ ಮಾಡುವಂತಹದ್ದು ಬಿಡುವಂತದ್ದು ಅದು ಬೇರೆ ವಿಚಾರ. ಆದ್ರೆ ಅದರ ಆಹ್ವಾನ ಪತ್ರಿಕೆಯಲ್ಲಿ ಮೈಸೂರಿನ ಹೆಸರನ್ನೇ ಬದಲಾಯಿಸ್ತೀವಿ ಅನ್ನುವಂತ ಮನಸ್ಥಿತಿ ಇರುವಂತಹದ್ದೇ ಈಗ ಇದು ಮತ್ತೊಂದು ವಿವಾದಕ್ಕೆ ಕಾರಣ ಆಗ್ತಿರುವಂತದ್ದು. ಹೇಳಿ ಕೇಳಿ ಮಹಿಷ ದಸರಾ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ವಿರೋಧಗಳು ವ್ಯಕ್ತವಾಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಮೈಸೂರಿನ ಹೆಸರನ್ನೇ ಬದಲಾಯಿಸಿ ಬಿಡ್ತೀವಿ ನಾವು ಅನ್ನುವಂತಹ ಮನಸ್ಥಿತಿಯನ್ನ ಆಯೋಜಕರು ತೋರ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಮತ್ತೊಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗುವಂತಹದ್ದು ಸಹಜ. ಮಹಿಷ ದಸರಾ ಏನಾದ್ರೂ ಮಾಡ್ಲಿ, ಆದ್ರೆ ಮೈಸೂರಿನ ಹೆಸರನ್ನೇ ಬದಲಾಯಿಸುವಂತಹ ರೀತಿಯಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣ ಮಾಡಿರುವಂತಹದ್ದು ಇದು ಮತ್ತೊಂದು ವಿವಾದಕ್ಕೆ ಎಡೆಯಂತೂ ಮಾಡಿಕೊಟ್ಟಿದೆ. ಧನ್ಯವಾದ ನಾಗರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.